ಠಾಣಾ ವ್ಯಾಪ್ತಿಯಲ್ಲಿ ಬಿಲಿನೆಲೆ ನಮ್ಮ ಕಾರ್ಯಕರ್ತ ಸಂದೀಪ್ ಅನ್ನುವ ನಮ್ಮ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿದೆ. ಈಗಾಗಲೇ ನಾನು SP ಅವರ ಹತ್ರ ಮತ್ತು ಅಡಿಷನಲ್ SP ಹತ್ರ ಮಾತಾಡಿದೆ. ಅವರದಕ್ಕೆ ಯಾರು ತಪ್ಪಿತಸ್ಥರನ್ನು ಬಂಧಿಸಿದ್ದಾರೆ, ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನು ಬಂಧನ ಆಗಬೇಕಂತ ನಾವೆಲ್ಲರೂ ಇವತ್ತು ಠಾಣೆಗೆ ಬಂದಿದ್ದೇವೆ. SP ಅವರು ಮತ್ತು ಅಡಿಷನಲ್ SP ಅವರು ಮತ್ತು ಠಾಣಾ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಡಬ ಈ ಭಾಗದಲ್ಲಿ ಈಗಾಗಲೇ ಗಾಂಜಾ ಸಿಕ್ಕಾಪಟ್ಟೆ ಹುಡುಗರು ಗಾಂಜಾ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಸೂಕ್ತ ತನಿಖೆ ನಂತರ ಇದು ಯಾವ ಕಾರಣಕ್ಕೆ ಇದನ್ನು ಹತ್ಯೆ ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದೆ ಅಂತ ಗೊತ್ತಾಗ್ತದೆ. ನಮ್ಮ ಮಂಡಲಾಧ್ಯಕ್ಷರು, ನಮ್ಮ ನಾಯಕರ ಕೃಷ್ಣನ್, ನಾವೆಲ್ಲರೂ ಆ ಕಾರ್ಯಕರ್ತರ ಮನೆಯ ಜೊತೆ ಅವ್ರ ಜೊತೆ ನಾವಿದ್ದೇವೆ. ತಾಯಿ ನೋಡುವಾಗ ನಾವು ಬೇಸರ ಆಗ್ತದೆ, ಕೂಗ್ತಿದ್ದಾರೆ. ಆ ಮನೆಗೆ ಆಸರೆಯಾಗಿದ್ದ ಒಬ್ಬನೇ ಹುಡುಗ, ದೇವರ ಪೂಜೆಲ್ಲ ಮಾಡ್ತಿದ್ದ ಹುಡುಗ, ದೈವದ್ದು. ನಾನು ಅನ್ನೋದು ಇಂಥ ಕಾರ್ಯಕರ್ತರನ್ನ ಈ ರೀತಿಯಾಗಿ ಕಗ್ಗೊಲೆ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರು ಬದುಕುವುದು ಭಾರಿ ಕಷ್ಟ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಷಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅದೇ ರೀತಿ ಏನು ಗಾಂಜಾವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಈ ರೀತಿಯಾಗಿ ಯಾವೊಬ್ಬ ಮನೆಯ ಮಗ ಕೂಡ ಇನ್ನು ಈ ತರ ಇದಾಗಬಾರದು. ಅಲ್ಲ, ನಂಗೆ ಇನ್ನೊಂದು ತನಿಖೆ ನಂತರ ಗೊತ್ತಾಗ್ಬೇಕಷ್ಟೇ. ಇಲ್ಲಿ ಸಾರ್ವಜನಿಕರು ಮಾತಾಡೋದು ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಗ್ರಾಮಾಂತರದಲ್ಲಿ ಗಾಂಜಾ ಸೇವನೆ ಜಾಸ್ತಿ ಆಗಿದೆ, ಗಾಂಜಾ ಬೆಳೆಯುತ್ತಾರೆ ಅನ್ನುವಂಥದ್ದು ಕೂಡ ಆ ಬಿಲಿನೆಲೆ ಕಾಡಿನಲ್ಲಿ ಬೆಳೀತಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಉಂಟು. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕುದಾದ ಕ್ರಮವನ್ನು ಕೈಗೊಂಡು ಅದರ ಬುಡ ಸಮೇತ ಕಿತ್ತು ಹಾಕುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಏನು ಹತ್ಯೆ ಆಗಿದೆ, ಹತ್ಯೆ ಇನ್ನು ಪೊಲೀಸ್ನವರ ತನಿಖೆ ನಂತರ ಗೊತ್ತಾಗೋದು. ಪೊಲೀಸ್ನವರ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರ ಮೇಲೆ ನಮ್ಗೆಲ್ಲರಿಗೂ ವಿಶ್ವಾಸ ಉಂಟು. ಇಲ್ಲಿ ಎಲ್ಲಿಯಾದ್ರೂ ಕರ್ತವ್ಯ ಲೋಪ ಆದ್ರೆ ಸಬ್ ಇನ್ಸ್ಪೆಕ್ಟರ್ ಏನು ತಪ್ಪು ಮಾಡಿದಾರೆ ಅಂತ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ. ನಾನು ಫೋನ್ ಮಾಡಿದಾಗ CDR ಹಾಕಿದ್ದೇನೆ, ಅದರ ಜೊತೆಗೆ FIR ಮಾಡಿದ್ದೇನೆ ಅಂತ ತಂದಿದ್ದಾರೆ. ಅದಕ್ಕೋಸ್ಕರ ಅದನ್ನು ಕೂಡ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಷಣ ಶಿಕ್ಷೆ ಆಗುವಂತ ವಿಚಾರ ಆಗ್ಬೇಕಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ಜನತೆಯನ್ನು ನಾನು ಆಗ್ರಹ ಮಾಡ್ತೇನೆ.